ಬನ್ರಿ ಕಪಿಸನ್ಯ ಬನ್ನಿ 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 ಅಯ್ಯ ಬನ್ನಿ ನೋಡಿ ಇದೇ ಇದೇ ನನ್ನ ಸಾಮ್ರಾಜ್ಯ. ಈಗ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೋತೀರಿ ನಿಂತ್ಕೋತೀರಿ ನೀವೇ ಡಿಸೈಡ್ ಮಾಡ್ಕೋಬೇಕು. ಏನು ಬಂದಿದ್ದು? ಏನೋ ಮನೇಲೆ ಸಪ್ರೇಟ್ ರೂಮ್ ಫೀಲ್ ಚೆನ್ನಾಗಿದೆ ಅಂದ್ರಲ್ಲ ಸರ್, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಪ್ರೇಟ್ ಫೀಲು ಪೀಸ್ಫುಲ್ ಆಗಿದೆ. ಈಗ ಟೀ ಕುಡಿತೀರಿ ತಾನೆ? ನಿನಗೆ ಬೋರ್ನ್ವಿಟಾ ಹಾರ್ಲಿಕ್ಸು ಅದೇನು ಸಿಗಲ್ಲ, ಏನಿದ್ರು ಟೀ, ಅದು ಲೆಮನ್ ಬ್ರ್ಯಾಂಡ್. ಆಗ್ಬೋದು ಸರ್, ಆದ್ರೆ ಮಾಡೋ ಕಷ್ಟ ಯಾಕೆ ತಗೊಂತೀರಾ? ಕಷ್ಟ ಇದಪ್ಪ ಅದು ಯಾಕೆ ಮಾಡಮ್ಮ ನೀನು? ನಿಮ್ ಜೊತೆ ಮಾತಾಡೋಕ್ಕಿಂತ ಸಂಗೀತ ಬೇಕಾ ನನಗೆ? ಕಷ್ಟ ಏನ ಬಂತು? ನಮ್ಮಲ್ಲಿಗ 24 hours ಟೀ ರೆಡಿ ಇರುತ್ತೆ. ನೋಡಿಲಿ ಬೇಕು ಅಂದಾಗ ಅದನ್ನ ಹಿಂಡ್ ಕಡೋದಕ್ಕೆ ಕುಡಿಯೋದು ಅಷ್ಟೇ. ತುಂಬಾ ಅದ್ಭುತವಾಗಿದೆ ಸರ್ ನಿಮ್ಮ ಅರೇಂಜ್ಮೆಂಟ್. ನೀವೇನೇ ಹೇಳ್ರಯ್ಯ, ಈ ಏಕಾಂತವಾಗಿ ಬದುಕೋದಿದೆಯಲ್ಲ ಅದಕ್ಕಿಂತ ಸುಖ ಬೇರೆ ಇಲ್ಲ. DVG ಅವರು ಒಂದ್ ಕಡೆ ಹೇಳಿದ್ದಾರೆ, ತಂಗಾಳಿಯೊಳು ಬಂದ ಸುಖವೇ ಸುಖ ಅಂತ. ಅದೇ ರೀತಿ ಏಕಾಂತದೊಳಿರುವ ಖುಷಿಯೇ ಖುಷಿ. ನಿಮ್ಗೆಲ್ಲ ಒಂದು ಸಲಹೆ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಯಾರು ಮದುವೆ ಮಾತ್ರ ಆಗ್ಬೇಡಿ. ಅದು ನಿಮ್ಮ ಕ್ರಿಯೇಟಿವಿಟಿಯ ಶತ್ರು, ಗೊತ್ತಾ? ಏನ್ರೇ ಇದು ವಿಚಿತ್ರ? ಗಂಡಸಿಗೆ ಮದುವೆ ಆದ್ಮೇಲೆ ಮಾತು ನಿಂತೋಗುತ್ತೆ ಅಂತ ಕೇಳಿದೀನಿ, ಮದುವೆ ಆಗೋದು ಬೇಡ ಅಂದಿದ್ದಕ್ಕೆ ಮಾತು ನಿಂತೋಯ್ತಲ್ಲ. ಸರ್, ನಮ್ಮ ಜೀವನದಲ್ಲಿ ಮಾಡಬೇಕು ಅಂತಿರೋ ಒಂದೇ ಒಂದು ಕೆಲಸ ಅಂದ್ರೆ ಅದು ಸರ್. ಅದ್ಯಾ ಬೇಕಾದ್ರೆ ನಿನಗೆ ಫಸ್ಟ್ ಟೀ ಕೊಡ್ತೀನಿ, ನಾ ಮಾಡು. ನೀನೇನು ನನ್ನ ಜೀವನದಲ್ಲಿ ಮಾಡಬೇಕು ಅಂತಿರೋ ಒಂದೇ ಒಂದು ಕೆಲಸ ಅಂದ್ರೆ ಅದು ಸರ್, ಅದನ್ನೇ ಬೇಡ ಅಂತಿದ್ದೀರಲ್ಲ ಸರ್. ಸರಿ, ಹಾಗಾದ್ರೆ ಮದುವೆ ಬೇಕಾದ್ರೆ ಆಗ್ರಪ್ಪ, ಆದ್ರೆ ಕೆಲಸದಲ್ಲಿರೋರು ಮಾತ್ರ ಯಾರು ಆಗ್ಬೇಡಿ. ಸರ್, ಏನೇ ಆಗಲಿ ನಿಮ್ಮ ಹೆಂಡತಿ ನಿಮ್ಮನ್ನು ಈ ರೀತಿ ದೂರ ಮಾಡಬಾರ್ದಿತ್ತು. ಅದೇ ಕಣ್ರಿ ಆ ಜೀವನ ಅಂದ್ರೆ. ಆದ್ರೆ ಯಾರು ಅದಕ್ಕೆ ಕೊರಗಬಾರ್ದು, ಅದನ್ನೇ ಪ್ಲಸ್ ಪಾಯಿಂಟ್ ಆಗಿ ತಗೋಬೇಕು. ಸರಿ, ಈಗ ಯಾರ್ಯಾರಿಗೆ ಲೆಮನ್ ಬ್ರ್ಯಾಂಡ್ ಟೀ? ಸರ್ ತಪ್ಪು ತಿಳ್ಕೊಬೇಡಿ, ಬೇಕಾದ್ರೆ ನಾನೇ ಬಿಲ್ ಕೊಡ್ತೀನಿ, ಹೋಟ್ಲಲ್ಲಿ ಟೀ ಕೊಡಿ ಅಲ್ವಾ? ಸರ್, ನನಗೂ ಇದೇ ಸರಿ ಅನ್ನಿಸ್ತಿದೆ. ಇದು ನನಗೆ ಇನ್ಸಲ್ಟು, ಆದ್ರೂ ಪರವಾಗಿಲ್ಲ, ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ. ನನ್ನ ಪ್ರಾಣ ಉಳಿಸ್ದೋರಪ್ಪ ನೀವು. ಮನೇಲಿ ಬೇರೆ ಯಾರು ಇಲ್ವಾ? ಇಲ್ಲ. ಬೋಲೋ ಬ್ಯಾಚುಲರ್ ಲೈಫ್ ಗೆ ಜೈ ಹೋ, ಬ್ಯಾಚುಲರ್ ಲೈಫ್ ಗೆ ಜೈ ಹೋ, ಬ್ಯಾಚುಲರ್ ಲೈಫ್ ಗೆ ಜೈ. ಅವರು ಸುಧಾಕರ್ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್. ಹಾಗೆ ರಘು ವ್ಯವಹಾರನೆಲ್ಲ ನೋಡ್ಕೊಳ್ಳೋ ಲಾಯರ್, ಲೀಗಲ್ ಅಡ್ವೈಸರ್. ಲಾಯರಾ? ಅದೇ ಅಂದ್ಕೊಂಡೆ, ಅದ್ಯಾವುದೋ ರೆಸಾರ್ಟ್ ಕೇಸ್ ಅಂತಿದ್ರಲ್ಲ, ಲಾಯರೇ ಇರಬೇಕು ಅಂತ. ಯಶು, ರೆಸಾರ್ಟ್ ಹೇಗೆ ನಡೀತಿದೆ? ನನಗಂತೂ ಅದ್ರ ABCD ಗೊತ್ತಿಲ್ಲ. ರಘು ಹೇಳೋ ಪ್ರಕಾರ ಚೆನ್ನಾಗಿ ನಡೀತಿದೆಯಂತೆ. ಯಾಕೆಂದರೆ ಈ ಮನೆ ಕಟ್ಟಿದ್ದು, ಬಿಸ್ನೆಸ್ ಇಷ್ಟು ದೊಡ್ಡದಾಗಿ ಇಂಪ್ರೂವ್ ಆಗಿದ್ದು, ಇದಕ್ಕೆಲ್ಲ ಮೂಲ ರೆಸಾರ್ಟ್. ಅಕ್ಕ, ರಘು ಮನೆಗೆ ಬರೋದನ್ನು ಮರೆತರೂ ರೆಸಾರ್ಟ್ಗೆ ಹೋಗೋದನ್ನು ಮಾತ್ರ ಮರೆಯಲ್ಲ. ಲೀಗಲ್ ಅಡ್ವೈಸರ್ ಇಟ್ಕೊಂಡಿದ್ದಾನೆ ರಘು ಅಂದರೆ ರೆಸಾರ್ಟ್ ಬಿಸ್ನೆಸ್ ಚೆನ್ನಾಗೇ ನಡೀತಿದೆ ಅಂತ ಅರ್ಥ. ಈಗಂತೂ ಈ ರೆಸಾರ್ಟ್ಗಳಲ್ಲಿ ಹೋಗಿರೋದೊಂದು ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ಯಶು. ಈ ದೊಡ್ಡ ದೊಡ್ಡ IT ಕಂಪ್ನಿಗಳು ಒಳ್ಳೊಳ್ಳೆ ರೆಸಾರ್ಟ್ಗಳ ಜೊತೆ ಟೈಅಪ್ ಮಾಡ್ಕೊಂಡಿರ್ತಾರೆ. ಹಾಗಂದ್ರೆ ಏನೂ ಇಲ್ಲ ಯಶು, ಈ IT ಕಂಪ್ನಿಗಳಲ್ಲೆಲ್ಲ ಕೆಲಸ ಜಾಸ್ತಿ ಅಲ್ವಾ? ಕೆಲವು ಕಂಪ್ನಿಯವ್ರು ಏನು ಮಾಡ್ತಾರೆ ಗೊತ್ತಾ, ವಾರ ಪೂರ್ತಿ ಚೆನ್ನಾಗಿ ದುಡಿಸಿ ವಾರದ ಕೊನೆಯಲ್ಲಿ ಮಾತ್ರ ಎಂಪ್ಲಾಯಿಗಳನ್ನ ಇಂಥ ರೆಸಾರ್ಟ್ಗಳಿಗೆ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಅವ್ರ ಖರ್ಚನ್ನೆಲ್ಲ ಕಂಪ್ನಿಯವರೇ ಕೊಡ್ತಾರೆ. ರಘುನು ಯಾವುದ್ಯಾವುದೋ IT ಕಂಪ್ನಿಗಳ ಹೆಸರು ಹೇಳ್ತಿರ್ತಾನೆ. ನಾನು ಇದರಲ್ಲೆಲ್ಲ ತಲೆನೇ ಹಾಕಲ್ಲ. ಕುಡಿದು ಕುಣಿಯೋ ಜಾಗ ಅಂತ ರಘುಗೆ ಬೈತಿರ್ತೀನಿ. ರೆಸಾರ್ಟ್ ಅಂದ್ರೇ ಅಲರ್ಜಿ, ನಾನು ಹೋಗೋದೇ ಇಲ್ಲ. ಈಗ ಇದೇ ಫ್ಯಾಷನ್ನು. ಮೈಸೂರಲ್ಲೂ ಸಾಕಷ್ಟು ರೆಸಾರ್ಟ್ಗಳಾಗ್ತಾ ಇವೆ, ಪೇಪರ್ನಲ್ಲಿ ದಿನ ನೋಡ್ತಾನೆ ಇರ್ತೀನಲ್ಲ. ಹಾಗಂತ ಗಲಾಟೆಗಳು ನಡೀತಾನೆ ಇರುತ್ತೆ. ಏನಾದರೂ ಒಂದು ತರಲೆ ತಾಪತ್ರಯ ಇದ್ದೇ ಇರುತ್ತೆ. ರಘು ಸುಧಾಕರ್ ಯಾವಾಗಲೂ ಮಾತಾಡ್ತಿರ್ತಾರೆ. ನನಗೂ ಯಾವುದಾದ್ರೂ ಸಣ್ಣ ಪುಟ್ಟ ಕೇಸ್ ಸಿಗೋದಾದರೆ ನಾನು ಬೆಂಗಳೂರಲ್ಲೇ ಸೆಟ್ಲ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಯಾವುದಾದ್ರೂ ಸೀನಿಯರ್ ಹತ್ರ ಸೇರಿಕೊಂಡ್ರೆ ಪ್ರಾಕ್ಟೀಸು ಮಾಡ್ದಾಗತ್ತೆ, ನಿನ್ನನ್ನು ನೋಡ್ಕೊಂಡ ಹಾಗಾಗತ್ತೆ. ರಘುಗೆ ಹೇಳ್ತೀನಿ, ನನ್ನನ್ನು ಕೇಳೋದಾದರೆ ನಾನು ರೆಸಾರ್ಟ್ ಕೇಸ್ಗಳನ್ನೆಲ್ಲ ನಿನಗೆ ಕೊಡ್ಬೋದು. ಹೇಗೂ ಮನೇಲೇ ಇರ್ತೀಯ, ನೀನು ರಘು ಮನೇಲೇ ಚರ್ಚೆ ಮಾಡ್ಬೋದು, ಅವನಿಗೂ ಅನುಕೂಲ ಆಗತ್ತೆ. ಛೇ, ಈಗಾಗಲೇ ಅದನ್ನು ಸುಧಾಕರ್ ಮಾಡ್ತಿದ್ದಾರೆ ಅಂದೆ, ಹಾಗೆಲ್ಲ ಇನ್ನೊಬ್ಬರ ಕೇಸ್ನ ಕಿತ್ಕೋಬಾರ್ದು ಯಶು. ಹಾಗೇನಿಲ್ಲ ಅಕ್ಕ, ರಘುನೇ ಸುಧಾಕರ್ ಫ್ರೆಂಡ್ ಅಂತ ಈ ಕೇಸ್ಗಳನ್ನ ಕೊಟ್ಟಿರೋದು. ಸುಧಾಕರ್ ಹತ್ರ ಬೇಕಾದಷ್ಟು ಕೇಸ್ಗಳಿವೆ. ರೆಸಾರ್ಟ್ ಕೇಸ್ಗಳು ಮಾತ್ರ ನಿನಗೆ ಕೊಡು ಅಂತಂದರೆ ಅವ್ರು ಖಂಡಿತ ಒಪ್ಕೋತಾರೆ. ಅಕಸ್ಮಾತ್ ಸುಧಾಕರ್ ತಪ್ಪು ತಿಳ್ಕೊಂಡ್ರೆ? ಖಂಡಿತ ಇಲ್ಲ, ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್, ಹಾಗೆಲ್ಲ ತಪ್ಪು ತಿಳ್ಕೊಳ್ಳಲ್ಲ. ನಾನು ರಘು ಹತ್ರ ಇವತ್ತೇ ಮಾತಾಡ್ತೀನಿ, ಖಂಡಿತ ಹಾಗೆ ಆಗುತ್ತೆ. ಇಷ್ಟಕ್ಕೆಲ್ಲ ಭಯಪಟ್ಟರೆ ಹೇಗೆ ದೇವಕಿ?
ಬೇಕಾಗುತ್ತೆ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ರಘು. ನಿಜ ದೇವಕಿ, ಆದರೆ ನೀವು ಅನಾವಶ್ಯಕವಾಗಿ ಹೆದರ್ತಾ ಇದ್ದೀರಾ ಅಷ್ಟೇ. ಹೋದ ವಾರ ನಮ್ಮ ಮನೆ ರಸ್ತೆಯಲ್ಲಿ ಇಬ್ರು ರೋಡಿಗಳು ಹೊಡೆದಾಡ್ಕೊಂಡ್ರು, ಒಬ್ಬಂತೂ ಸತ್ತೇ ಹೋದ. ಹಾಗಂತ ಹೆದರಿ ನಾವು ಮನೆ ಬಿಡೋಕ್ಕಾಗುತ್ತೆ ಹೇಳಿ? ಇದು ರೆಸಾರ್ಟ್ ಒಳಗಡೆನೆ ನಡೆದಿರೋದು ರಘು. ನಾನು 4-5 ದಿನ ಇರ್ಲಿಲ್ವಾ? ಏನಾದ್ರೂ ಕಂಪ್ಲೇಂಟ್ ಮಾಡದ್ನ? ನೋಡಿ ದೇವಕಿ, ಮನೆ ತುಂಬ ಜನ ಇದ್ದಾರೆ, ಮನೆಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಇಲ್ಲೂ ಇರಲ್ಲ ಅಂತೀರಾ. ನಾನು ಏನು ಮಾಡಲಿ? ಬೇರೆ ಮನೆ ಮಾಡೋಣ ಅಂದರೆ ಅಲ್ಲೂ ನೀವು ಒಂಟಿಯಾಗಿರ್ಬೇಕಾಗತ್ತೆ. ಏನಾದ್ರೂ ಮಾಡಿ ರಘು, ಇದ್ರೆ ನನ್ನ ಭಯದಲ್ಲೇ ಸತ್ತು ಹೋಗ್ತೀನಿ. ದೇವಕಿಯವರೇ, ನೀವು ಹಾಗೆಲ್ಲ ಏನೂ ಅಂದ್ಕೋಬೇಡಿ. ನಿಮಗೆ ಸ್ವಲ್ಪ ಟೈಮ್ ಕೊಡಿ, ಏನಾದರೂ ಬೇರೆ ವ್ಯವಸ್ಥೆ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ಎಸ್. ಸುಧಾಕರ್ ನಿಮಗೆ ಕಾಯ್ತಿದ್ದಾರೆ. ಹಾಂ, ಬಂದೆ. ಧೈರ್ಯವಾಗಿರಿ, ಇಲ್ಲಿ ನಿಮಗೆ ಯಾವ ತೊಂದರೆನೂ ಆಗಲ್ಲ. ಬೇರೆ ವ್ಯವಸ್ಥೆ ಮಾಡೋವರೆಗಾದರೂ ಧೈರ್ಯವಾಗಿರಲೇಬೇಕು. ಜೊತೆಲಿ ಮೀನಾ ಇರ್ತಾರೆ. ಹಿಂಸೆ ಕೊಡ್ತಿದ್ದೀರಾ ನೀವೆಲ್ಲ. ಏನೇ ನೀನು ಬೆಳಗ್ಗೆ ನಾ ಮನೆಗೆ ಬರೋಕ್ಕೆ ಹೇಳ್ಬಿಟ್ಟು ಇಲ್ಲಿ ಬಂದು ಕೂತಿದೀಯಾ? ಏನು ಮಾಡೋದಪ್ಪ, ರೆಸಾರ್ಟ್ ಕಡೆ ಬರದೆ 1 ವಾರ ಆಗಿತ್ತು. 2 ದಿನದಿಂದ ದೇವಕಿ ಬೇರೆ ತುಂಬ ರಗಳೆ ಮಾಡ್ತಾ ಇದ್ರು. ಬಂದು ಹೋಗೋಕೆ ಹೇಳಿ ಅಂತ ಮೀನಾ ಹತ್ರ ಒಂದೇ ಸಮನೆ ಗೋಳಾಡ್ತಾ ಇದ್ರಂತೆ. ತಾವೀಗ ದೇವಕಿ ರೂಮಿಂದ ಬರ್ತಾ ಇದ್ದೀರಾ? ಹೌದಪ್ಪ, ಅವ್ರ ಗೋಳು ಕೇಳ್ಕೊಂಡೇ ಬರ್ತಾ ಇದ್ದೀನಿ. ನಡೆಸು. ಒಂದು ಕಡೆ ದೇವಕಿ, ಇನ್ನೊಂದು ಕಡೆ ಸುನೀತಾ, ಮನೇಲಿ ಹೆಂಡತಿ ಪ್ರೆಗ್ನೆಂಟ್ ಬೇರೆ. ಸುಧಾ, ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ಅಳಿಬೇಡ. ಹೋಗ್ಲಿ ಬಿಡೋ, ನಿನ್ನ ಖುಷಿಗೆ ನಾನು ಯಾಕೆ ಅಡ್ಡ ಬರಲಿ? ಇದು ಖುಷಿ ಅಲ್ಲ ಸುಧಾ, ದುಡ್ಡು ಕೊಟ್ಟು ದುಃಖನ ಕೊಂಡ್ಕೊಂಡಿದ್ದೀನಿ. ಅದನ್ನೀಗ ಅನುಭವಿಸ್ತಾ ಇದ್ದೀನಿ. ನಿನಗೇನಪ್ಪ ಗೊತ್ತು ನನ್ನ ಸಂಕಟ? ಮನೆಗೆ ಹೋದರೆ ಅಲ್ಲೊಂಥರ ರಗಳೆ, ಇಲ್ಲಿ ಬಂದರೆ ಒಂಥರ ಗೋಳು. ಇದೆಲ್ಲ ಎಲ್ರಿಗೂ ಇರೋದೆ. ಯಶೋಧ ಪ್ರೆಗ್ನೆಂಟ್ ಆಗಿದ್ದಾರಲ್ಲ, ಅದಕ್ಕಾದರೂ ಎಂಜಾಯ್ ಮಾಡು. ಯಶೋಧ ಅವ್ರಿಗೆ ವಿಶ್ ಮಾಡಿ ಬಂದಿದ್ದೀನಿ. ಒಬ್ಬರಿಗೆ ಬುದ್ಧಿ ಕಲಿಸಿದ್ರೆ ಬೇರೆಯವರು ಹುಷಾರಾಗ್ತಾರೆ. ಸರಿ, ಏನು ಬೇಕಾದರೂ ಮಾಡು. ಈಗ ನಾನೇನು ಮಾಡಬೇಕು? ಇಲ್ಲೊಂದು ಸೈನ್ ಹಾಕ. ಇನ್ನು ಇದ್ರ ಕತೆ ನನಗೆ ಬಿಡು. ಹಾಂ, ಪಾರ್ಟಿ ಯಾವಾಗ? ನಿನ್ನ ಹೆಂಡತಿಗೆ ಒಳ್ಳೆ ಊಟ ಹಾಕ್ಸಿ ಅಂತ ಹೇಳಿದ್ದೀನಿ. ಪಾರ್ಟಿನ ಯಾವತ್ತು ಬೇಕಾದರೂ ನೀನೇ ಡೇಟ್ ಫಿಕ್ಸ್ ಮಾಡು. ಇವತ್ತು ಬೇಕಾದ್ರೆ ಇವತ್ತೇ. ಓಕೆ, ನಾ ಫೋನ್ ಮಾಡ್ತೀನಿ. ನನಗೆ ಗೋಲ್ಡ್ ಟೈಮ್ ಆಗ. ಓಕೆ, ಸರಿ. ರಘು, ನಿಮ್ಮ ರೆಸಾರ್ಟ್ನಲ್ಲಿ ತುಂಬ ಕೇಸ್ಗಳಿರುತ್ತಾ? ಕೇಸ? ಹಾಂ, ಇರುತ್ತೆ. ಕ್ಲಬ್ ರೆಸಾರ್ಟ್ ಅಂದಮೇಲೆ ಕೇಸು ಕೋರ್ಟ್ ಇದೆಲ್ಲ ಕಾಮನ್ ಅಲ್ವಾ? ಹೌದು. ನಮ್ಮವ್ರಿಗೆ ಇದ್ದಕ್ಕಿದ್ದ ಹಾಗೆ ನಮ್ಮ ರೆಸಾರ್ಟ್ ಬಗ್ಗೆ ಕಾಳಜಿ ಬಂದಿರೋದು? ಯಾಕೆ, ನಿನ್ನ ವ್ಯವಹಾರದಲ್ಲಿ ನಂದು ಪಾಲಿಲ್ವಾ? ಇಲ್ಲ ಅಂತ ಯಾರು ಹೇಳಿದ್ರು? 100% ಇದೆ. ನೀನು ನನಗೆ ಸಪೋರ್ಟ್ ಮಾಡಿರ್ತಾನೆ ನಾನು ಬಿಸ್ನೆಸ್ ಮಾಡೋದು, ರೆಸಾರ್ಟ್ ನಡೆಸೋದೆಲ್ಲ. ರಘು,
ಈಗ ನಿಮ್ಮ ಕೇಸ್ನೆಲ್ಲ ನೋಡ್ಕೊಳ್ತಿರೋದು ಸುಧಾಕರೇ ಅಲ್ವಾ? ಹೌದು, ನಾನು ಕೇಸ್ ಕಡೆ ತಲೆನೇ ಹಾಕಲ್ಲ. ಅದೇನಿದ್ರು ಸುಧಾಕರಲ್ಲಿ. ಅವನು ಯಾವತ್ತು ಹೇಳ್ತಾನೋ ಅವತ್ತು ಕೋರ್ಟಿಗೆ ಹೋಗೋದಷ್ಟೇ ನನ್ನ ಕೆಲಸ. ಸುಧಾಕರ್ಗೆ ನೀನು ಎಷ್ಟು ಕೊಡ್ತೀಯಾ? ಯಾಕೆ ಯಶು ಇವತ್ತು ಇಷ್ಟೊಂದು ವಿಚಾರಿಸ್ತಾ ಇದೆಯಾ? ನನ್ನ ಬಿಸ್ನೆಸ್ನ ನೀನೇ ಕೈಗೆ ತಗೊಳ್ಳೋ ಹಾಗೆ ಕಾಣುತ್ತೆ. ಬೇಡಪ್ಪ, ನೀನು ರೆಸಾರ್ಟ್ ಸಹವಾಸ ಅಂತೂ ನನಗೆ ಬೇಡವೇ ಬೇಡ. ಸುಮ್ಮನೆ ವಿಚಾರಿಸ್ತಾ ಇದ್ದೀನಿ. ಹೇಳು ರಘು, ಸುಧಾಕರ್ಗೆ ಎಷ್ಟು ಕೊಡ್ತೀಯಾ ತಿಂಗಳಿಗೆ? 30,000. ಅಷ್ಟೊಂದಾ? ಅಷ್ಟು ಕೆಲಸ ಇರುತ್ತಾ? ಯಶು, ನಿನಗಿದೆಲ್ಲ ಅರ್ಥ ಆಗಲ್ಲ. ಸಾಮಾನ್ಯವಾಗಿ ಲಾಯರ್ಗಳು ಒಂದು ಕೇಸಿಗೆ ಎಷ್ಟು ಅಂತ ತಗೋತಾರೆ. ನಾನು ಸುಧಾಕರನಿಗೆ ಒಂದು ರೀತಿ ತಿಂಗಳು ಸಂಬಳ ಥರ ಕೊಡ್ತೀನಿ. ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಹಿಯರಿಂಗು, ನೋಟಿಸು, ಅಫಿಡವಿಟ್ಟು ಏನೇ ಇದ್ದರೂ ಎಲ್ಲ ಒಂದೇ ಜವಾಬ್ದಾರಿ. ಎಲ್ಲ ಲಾಯರ್ಸ್ಗೂ ಇದೆಲ್ಲ ಗೊತ್ತಿರುತ್ತೆ ಅಲ್ವಾ? ಹೌದು, ಎಲ್ಲ ಲಾಯರ್ ಕೆಲಸನೇ ಅದು. ಸ್ವಲ್ಪ ಪ್ರಾಕ್ಟೀಸ್ ಇರಬೇಕಷ್ಟೇ. ಇನ್ನೇನಿಲ್ಲ, ನಾವು ಗಿರ್ಜಕ್ಕನ್ನ ಇಲ್ಲೇ ಉಳಿಸ್ಕೊಳ್ಳೇಬೇಕು ಅಂದರೆ ಅವಳಿಗೆ ಒಂದಿಷ್ಟು ಕೇಸ್ ಸಿಗೋ ಹಾಗೆ ಮಾಡಬೇಕು. ಅವರಿವ್ರನ್ನ ಕೇಳೋ ಬದಲು ನೀನು ರೆಸಾರ್ಟ್ ಕೇಸ್ಗಳನ್ನೆಲ್ಲ ಅವಳಿಗೆ ಕೊಡ್ಬೋದಲ್ವಾ? ನನಗೂ ಹೆಲ್ಪ್ ಆಗತ್ತೆ, ಅವಳಿಗೂ ಒಂದು ದಾರಿ ಆಗತ್ತೆ. ಅದು ಹೇಗಾಗುತ್ತೆ ಯಶು? ಬೇಕಿದ್ರೆ ಒಂದು 5,000 ಕಡಿಮೆ ಕೊಡು, ನಿನಗೂ ವರ್ಷಕ್ಕೆ 60,000 ಉಳಿಯುತ್ತೆ. ಇದು ಹಣದ ಪ್ರಶ್ನೆ ಅಲ್ಲ ಯಶು. ಯಾವ ಜನ್ಮದ ಪುಣ್ಯನೋ ಏನೋ, ನಾನು ತಾಯಿ ಆಗೋ ಅದೃಷ್ಟ ಬಂತು. ಅದಕ್ಕೆ ಸರಿಯಾಗಿ ಅಕ್ಕನ ಮನೆ ಕತೆ ಹಾಗಾಯಿತು. ಅವಳಿಗೀಗ ಕೆಲಸ ಬೇಕು, ದುಡಿಮೆ ಬೇಕು. ನನಗೆ ಗಿರ್ಜಕ್ಕನೇ ಬೇಕು. ಇನ್ನು 1 ವರ್ಷ ಅಂತೂ ಅಕ್ಕನೇ ನನಗೆ ತಾಯಿ ಥರ ಆಗಿರಬೇಕು. ಯಾವತ್ತೂ ನಾವು ಅವಳ ಕಷ್ಟಕ್ಕಾಗಲಿಲ್ಲ, ಈಗ ಅವಳು ನಮ್ಮ ಕಷ್ಟಕ್ಕಾಗ್ತಿದ್ದಾಳೆ. ಅಂಥವ್ರಿಗೆ ಸಹಾಯ ಮಾಡೋದು ಧರ್ಮ ಅಲ್ವಾ? ನೀನು ಹೇಳೋದೇನೋ ನಿಜ, ಆದರೆ ಸುಧಾಕರ್ಗೆ ಬೇರೆ ಕೇಸ್ಗಳು ಸಿಗತ್ತೆ. ಆದರೆ ಅಕ್ಕ ಹೊಸದಾಗಿ ಶುರು ಮಾಡ್ತಿದ್ದಾಳೆ. ಅವಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು ರಘು? ನಾವೇನು ಬಿಟ್ಟು ಕೊಡ್ತಿಲ್ವಲ್ಲ, ಅವಳು ಕೆಲಸ ಮಾಡ್ತಾಳೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ನೋಡ್ಕೊಳ್ತಾಳೆ. ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಲ್ವಾ ರಘು? ಸರಿ ಯಶು, ಹಾಗೆ ಮಾಡೋಣ. ನಾನು ಸುಧಾಕರ್ ಹತ್ರ ಮಾತಾಡ್ತೀನಿ. ನಾನು ಹೇಳಿದ್ರೆ ಅವನು ಒಪ್ತಾನೆ ಬಿಡು. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ರಘು. ಅಂತೂ ಗಿರ್ಜಕ್ಕನ ಋಣಭಾರ ಕಳೀತು. ಈಗ ಆರಾಮಾಗಿ ಬಣಂತನ ಮಾಡಿಸ್ಕೋಬೋದು. ಯಶು, ಯಾರು ನೋಡು? ನಮಸ್ಕಾರ. ನಮಸ್ಕಾರ, ಬನ್ನಿ ಒಳಗೆ. ರಘು, ಯಾರು ಬಂದಿದ್ದಾರೆ ನೋಡು. ಓಹೋ, ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ಅಕ್ಕ ಗಿರಿಜಾ ಮೈಸೂರಿನಲ್ಲಿದ್ದಾಳೆ. ನಮಸ್ಕಾರ. ಹಳೆಬೀಡ್ನವರು ನಾರಾಯಣ್ ಅಂತ. ಹೇಗಿದ್ದಾನೆ ನಿಮ್ಮ ಹುಡುಗ ಚೇತನ್? ಪರವಾಗಿಲ್ಲ, ಈಗ ಚೇತರಿಸ್ಕೋತಾ ಇದ್ದಾನೆ. ಮನೆಗೆ ಬಂದಮೇಲೆ 60% ಬೆಟರ್. ಬನ್ನಿ ಕೂತ್ಕೊಳ್ಳಿ. ಇಲ್ಲ, ನನಗೆ ಅವನ ಹತ್ರ ಸ್ವಲ್ಪ ಮಾತಾಡೋದಿದೆ. ಏನಪ್ಪ ಚೇತು, ಹೇಗಿದೆಯಾ? ಪರವಾಗಿಲ್ಲ. ಓ, ಏಟು ತುಂಬಾ ಆಗಿದೆ ಚೇತು. ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಬಂದಿರೋ. ಎಲ್ಲರ ಎದುರು ಮಾತಾಡಿದರೆ ಚೆನ್ನಾಗಿರತ್ತಲ್ವ? ನೋಡಪ್ಪ, ಏನೋ ಕೆಟ್ಟ ಗಳಿಗೆ. ಸುಮತಿ ತಪ್ಪು ಮಾಡದೇನೆ ಅರೆಸ್ಟ್ ಆಗಬೇಕಾಯ್ತು. ಈಗ ಅದನ್ನೆಲ್ಲ ನೆನಪು ಮಾಡಿಕೊಂಡು ದುಃಖ ಪಡೋದ್ರಲ್ಲಿ, ದ್ವೇಷ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವೆಲ್ಲ ಅದನ್ನು ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ನೀನು ಮತ್ತೆ ಮತ್ತೆ ಅದನ್ನು ನೆನಪು ಮಾಡ್ತಾ ಇದ್ರೆ ಹೇಗೆ? ನಾನಾ? ಅವನೇನು ಮಾಡ್ದ? ಮತ್ತೆ ಮತ್ತೆ ಸುಮತಿಗೆ ಫೋನ್ ಮಾಡ್ತಾ ಇದೀಯಂತೆ, ಅದು ತಪ್ಪಲ್ವಾ? ಹಾಗಲ್ಲ ನಾರಾಯಣ್ ಅವರೇ, ಚೇತುಗೆ ತಾನೇ ತಪ್ಪು ಮಾಡಿದ್ದು ಅನ್ನೋ ಭಾವನೆ. ಅದಕ್ಕೆ ಸುಮತಿ ಹತ್ರ ಕ್ಷಮೆ ಕೇಳೋಣ ಅಂತ ಫೋನ್ ಮಾಡಿದ್ದ. ಅದ್ರಲ್ಲಿ ತಪ್ಪೇನಿದೆ? ತಪ್ಪು ಒಪ್ಪಿದ ಪ್ರಶ್ನೆ ಅಲ್ಲ ಮೈ. ಒಂದು ಘಟನೆ ಆಯಿತು, ಗೊತ್ತಿಲ್ಲದೇನೆ ಆಯಿತು ಅಂತ ಇಟ್ಕೊಳ್ಳೋಣ. ಅದನ್ನು ಅಲ್ಲಿಗೆ ಮರ್ತು ಬಿಡಬೇಕು. ಅದನ್ನು ಮತ್ತೆ ಮತ್ತೆ ನೆನಪು ಮಾಡ್ತಾ ಇದ್ರೆ ನಮಗೂ ಬೇಸರ ಆಗಲ್ವಾ?
ಇಷ್ಟೆಲ್ಲ ಆದಮೇಲೂ ನೀವು ಕರೆದ್ರಿ ಅಂತ ನಾನು ಮತ್ತೆ ಸುಮತಿ ನಿಮ್ಮ ಮನೆಗೆ ಬಂದು ಹೋಗಿಲ್ವಾ? ನಾರಾಯಣ್ ಅವರೇ, ಇನ್ನೊಂದು ವಿಚಾರ, ಚೇತು ಸುಮತಿ ಬಗ್ಗೆ ತುಂಬ ಹಚ್ಕೊಂಡಿದ್ದಾನೆ. ಹೌದು ಸರ್, ಆ ನಿರ್ಧಾರದಿಂದ ಸುಮತಿಗೆ ಫೋನ್ ಮಾಡಿದ್ದು. ನೀನು ನಿರ್ಧಾರ ಮಾಡಿದ್ರೆ ಆಯ್ತಾ? ಇದೆಲ್ಲ ಸರಿ ಇರಲ್ಲ. ಅವಳು ಇನ್ನೂ ಆ ಶಾಕಿಂದ ಹೊರಗೆ ಬಂದಿರಲ್ಲ. ಸ್ವಲ್ಪ ದಿನ ಸುಮ್ಮನೆ ಇರೋಕ್ಕಾಗಲ್ವಾ? ಇಲ್ಲ ಪವನ್, ಪಶ್ಚಾತ್ತಾಪದಿಂದ ನಾನು ನಿರ್ಧಾರ ಮಾಡಿಲ್ಲ. ನಾನು ಅವಳ ಮನಸ್ಸಲ್ಲಿ ಇಷ್ಟಪಡ್ತಾ ಇದ್ದೀನಿ. ಈ ನಿನ್ನ ಹುಡುಗಾಟನ ಮೊದಲು ನಿಲ್ಲಿಸು. ಇದರಿಂದ ಒಳ್ಳೇದಾಗಲ್ಲ. ನಿನ್ನ ಜವಾಬ್ದಾರಿನ ನೀನು ನೋಡ್ಕೋ. ಸುಮತಿ ಜವಾಬ್ದಾರಿ ನಿನ್ಗೆ ಬೇಕಿಲ್ಲ. ಅವಳ ಜವಾಬ್ದಾರಿ ಹೊರ ಶಕ್ತಿ ಇರೋದ್ರಿಂದ ಈ ಮಾತು ಹೇಳ್ತಿರೋದು. ಇವತ್ತು ಹೇಳ್ತೀನಿ, ಮುಂದೇನು ಅವಳ ಜವಾಬ್ದಾರಿ ನಾನೇ ನೋಡ್ಕೊತೀನಿ. ಚೇತು, ಇವರು ಸುಮತಿ ದೊಡ್ಡಪ್ಪ. ನೀನು ಅವಳ ಜವಾಬ್ದಾರಿ ಹೊರ ಅಗತ್ಯ ಇಲ್ಲ. ಮಾತಾಡೋಕೆ ಜವಾಬ್ದಾರಿ ಇರಲಿ. ಮೊದಲು ನೀನು ಹುಷಾರಾಗು, ಆಮೇಲೆ ಈ ದೊಡ್ಡ ಮಾತು. ನೋಡಪ್ಪ, ಇನ್ನಾದರೂ ಅಂತ ಅದನ್ನೆಲ್ಲ ಬಿಟ್ಬಿಡು. ನಮ್ಮನ್ನು ನಮ್ಮ ಪಾಡಿಗೆ ಇರೋದಕ್ಕೆ ಬಿಟ್ಟರೆ ಅದೇ ನೀನು ನಮ್ಗೆ ಮಾಡೋ ದೊಡ್ಡ ಉಪಕಾರ. ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮ್ಗೇನು ಗೊತ್ತಮ್ಮ ನಮ್ಮ ಕಷ್ಟ. ಈ ಹುಡುಗರು ಲವ್ ಗಿವ್ ಅಂತ ಪಜಿಟಿ ಮಾಡ್ಕೋತಾರೆ. ನಮಗೆ ಹಿಂಸೆ. ಈಗಾಗಲೇ ಸುಮತಿ ತುಂಬ ಹಿಂಸೆ ಅನುಭವಿಸಿದ. ನೀವು ಒಪ್ಪಿಟ್ರೆ ಎಲ್ಲ ಸುಗಮ ಆಗತ್ತೆ. ನೀನು ಸುಮ್ಮನೆ ರೀ ಅಶು. ಅವ್ರ ಸಮಸ್ಯೆ ಏನಿದೆಯೋ ನಿನಗೆ ಗೊತ್ತಾ? ಹೌದಮ್ಮ ಯಶೋಧ, ಸುಮತಿ ಇಲ್ಲಿ ಇರೋದು ಅವಳ ಅಣ್ಣನ ಮನೆಯಲ್ಲಿ. ಅವಳಿಗಿಬ್ಬರು ಅಕ್ಕಂದಿರಿದ್ದಾರೆ. ಈ ಚೇತು ಗಲಾಟೆ ಆದಮೇಲೆ ಅವಳನ್ನು ವಾಪಸ್ ಕಳಿಸೋ ನಿರ್ಧಾರ ಮಾಡಿದರು. ನಾನು ಹೇಳಿ ಇಲ್ಲಿ ಇರಿಸಿದ್ದೆ. ಈ ಚೇತು ಮತ್ತೆ ಮತ್ತೆ ಫೋನ್ ಮಾಡಿದರೆ ಅವಳು ಹಳೆ ಚಾಳಿನ ಮುಂದುವರಿಸ್ತಿದ್ದಾಳೆ ಅಂತ ಆಗಲ್ವಾ? ಹೌದು ಯಶು, ಹುಡುಗಿರ ಬಗ್ಗೆ ನಾವು ಅಷ್ಟು ಲಘುವಾಗಿ ತಗೋಬಾರ್ದು. ಅವಳ ಅಣ್ಣನಿಗೆ ಗೊತ್ತಾದರೆ ಸುಮತಿಗೆ ಮತ್ತೆ ಹಳೆಬಿಡೇ ಗತಿ. ಯಶು, ಇನ್ಮೇಲೆ ಚೇತು ಸುಮತಿಗೆ ಫೋನ್ ಮಾಡೋದು ಬೇಡ. ಸರಿ ಸರ್, ನಾನಿನ್ನು ಹೊರಡ್ತೀನಿ. ನಾನು ಇವತ್ತೇ ಹಳೆಬಿಡಿಗೆ ಹೋಗ್ತೀನಿ. ಅಂದರೆ ಈ ವಿಷಯನ ಹೇಳೋಕೆ ಇಲ್ಲಿವರೆಗೆ ಬಂದ್ರೆ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಅದು ಹಾಗಲ್ಲ ಸರ್. ಹೆಣ್ಣುಮಕ್ಕಳ ವಿಚಾರ ನೋಡಿ ಎದುರು ಕೂತು ಮಾತಾಡಿದ್ರೇ ಮರ್ಯಾದೆ. ನಾನಿನ್ನು ಬರ್ತೀನಿ ಸರ್. ಬರ್ತೀನಮ್ಮ. ಯಶು, ಈ ವಿಚಾರದಲ್ಲಿ ನೀನು ಚೇತುಗೆ ಸಪೋರ್ಟ್ ಮಾಡಬೇಡ. ಇನ್ನೊಂದು ದುರಂತ ಆಗೋದು ಬೇಡ.